Raichur, where dreams become direction. Dream, learn, grow, lead, become. Join Vedanta for your better future. At Vedanta, we don't just teach, we prepare you to win. ನಮಸ್ಕಾರ ರಾಯಚೂರಿನಲ್ಲಿ ನೀವೇನಾದರೂ ನಿಮ್ಮ ಮಕ್ಕಳಿಗೆ ಒಂದು ಉತ್ತಮವಾದ ಶಾಲೆ ನೋಡ್ತಾ ಇದ್ದೀರಾ? ಹಾಗಾದರೆ ಬನ್ನಿ ನಮ್ಮ ರಾಯಚೂರಿನ ಎರಮರಸ್ ಕ್ಯಾಂಪ್ನಲ್ಲಿರುವ CBSEಗೆ ಸಂಯೋಜನೆಯಾಗಿರುವ ಫೆಡರಲ್ ಪಬ್ಲಿಕ್ ಶಾಲೆ CBSE. ಇಲ್ಲಿ 2026 ಮತ್ತು 27ನೇ ಶೈಕ್ಷಣಿಕ ಸಾಲಿನ ಪ್ರವೇಶ ಆರಂಭವಾಗಿದ್ದು. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಮೆಘಾ ನ್ಯೂಸ್. ಮೊದಲಿಗೆ ಹೆಡ್ಲೈನ್ಸ್. ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆ, ಕಾಂಗ್ರೆಸ್ನಿಂದ ತರಬೇತಿ. ಪಶ್ಚಿಮ ಬಂಗಾಳದಲ್ಲಿ ಅರ್ಹರನ್ನು ಮತದಾರರ ಪಟ್ಟಿಯಿಂದ ತೆಗೆದುಹಾಕಿದ ಅನಾಹುತ, ಎಚ್ಚರಿಕೆಯಿಂದ ನಿಗಾ ವಹಿಸಿ ಜಿ ಕುಮಾರ್ ನಾಯಕ್. ಸಿಂಧನೂರಿಗೆ ಜಿಲ್ಲಾಧಿಕಾರಿ ದಿಢೀರ್ ಭೇಟಿ, ಬೆಚ್ಚಿಬಿದ್ದ ಅಧಿಕಾರಿಗಳು, ಲೋಪ ಕಂಡು ಬಂದರೆ ಕ್ರಮ ಭೂವಿತ. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ, ಜೂನ್ 14ರಿಂದ 21ರವರೆಗೆ ಉಚಿತ ಪತಂಜಲಿ ಯೋಗ ಶಿಬಿರ, ವಿಠೋಬಾರಾವ್. ಆದಿತ್ಯ ಆಸ್ಪತ್ರೆಯಲ್ಲಿ ತಜ್ಞ ವೈದ್ಯರಿಲ್ಲದೆ ಟೆಕ್ನಿಷಿಯನ್ನಿಂದ ವರದಿ, ಕ್ರಮಕ್ಕೆ ಅಬ್ದುಲ್ ಶಾಲಂ ಆಗ್ರಹ. ಮತ್ತು ನೀರಭಾವಿ ಕುಂಟ ಯಲ್ಲಮ್ಮ ಕೆರೆ ಅಭಿವೃದ್ಧಿ ಕಾಮಗಾರಿ ವೀಕ್ಷಿಸಿದ ಮಾಜಿ ಸಚಿವ NS ಬೋಸರಾಜ್. ಅರ್ಹ ಮತದಾರರನ್ನು ಮತದಾರರ ಪಟ್ಟಿಯಿಂದ ತೆಗೆದುಹಾಕಿರುವ ಕಾರಣ ಪಶ್ಚಿಮ ಬಂಗಾಳ ಚುನಾವಣೆಯಲ್ಲಿ ಬಿಜೆಪಿ ಗೆಲುವು ಸಾಧಿಸಿದ್ದು ಇದೊಂದು ಘನಘೋರ ಅನಾಹುತವಾಗಿದ್ದು, ಇದರಿಂದ ಮತದಾರರಲ್ಲಿ ದೊಡ್ಡ ಭಯ ಹುಟ್ಟಿದ್ದು, ಇದೀಗ ಮತದಾರರ ವಿಶೇಷ ಸಮಗ್ರ ಪರಿಷ್ಕರಣೆ ನಡೆಸಲಾಗುತ್ತಿದ್ದು, ಕಾಂಗ್ರೆಸ್ ಪಕ್ಷದ BLAಗಳು ಅತ್ಯಂತ ಎಚ್ಚರಿಕೆಯಿಂದ ಈ ಕಾರ್ಯವನ್ನು ಮಾಡಬೇಕು ಎಂದು ಸಂಸದ ಜಿ ಕುಮಾರ್ ನಾಯಕ್ ಹೇಳಿದರು. ಅವರಿಂದು ನಗರದ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಹಮ್ಮಿಕೊಂಡಿದ್ದ SIR ಕುರಿತು ತರಬೇತಿ ಕಾರ್ಯಕ್ರಮವನ್ನು ಸಸಿಗೆ ನೀರು ಹಾಕುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು. SIR ಕುರಿತು ಪಕ್ಷದಿಂದ ತರಬೇತಿ ಕಾರ್ಯಕ್ರಮ ನಡೆಸುತ್ತಿರುವುದು ಅತ್ಯಂತ ಶ್ಲಾಘನೀಯ ವಿಷಯವಾಗಿದ್ದು, ಇದೊಂದು ವಿಶೇಷ ದಿನವಾಗಿದೆ. ಇಡೀ ದೇಶದಲ್ಲಿ SIR ಕುರಿತು ಜಾಗೃತಿ ಮೂಡಿಸಲಾಗುತ್ತಿದ್ದು, ಬೂತ್ ಮಟ್ಟದಿಂದ ಇದರ ಬಗ್ಗೆ ಜಾಗೃತಿ ಮೂಡಿಸಲಾಗುತ್ತಿದೆ. SIR ನಿಂದ ಸಾಕಷ್ಟು ಅನಾಹುತಗಳಾಗಿದ್ದು, 30 ಲಕ್ಷ ಮತದಾರರನ್ನು ಮತದಾರರ ಪಟ್ಟಿಯಿಂದ ತೆಗೆದುಹಾಕಲಾಗಿತ್ತು. ಇದೊಂದು ಕಳವಳಕಾರಿ ವಿಷಯವಾಗಿದೆ. ತರಬೇತಿಯನ್ನು ಸರಿಯಾಗಿ ಪಡೆದುಕೊಂಡು ಬೂತ್ಗಳ ಏಜೆಂಟರುಗಳು ಸರಿಯಾಗಿ ಕಾರ್ಯನಿರ್ವಹಣೆ ಮಾಡಬೇಕು ಎಂದರು. ಪಕ್ಷದ ಮಟ್ಟಿಗೆ ಹೇಳೋದಾಯ್ತು ಅಂತ ಹೇಳಿದ್ರೆ, ಈ ದೇಶದಲ್ಲೇ ಈ ಒಂದು ವಿಷಯದ ಬಗ್ಗೆ ಜಾಗೃತಿಯನ್ನ ನಮ್ಮ ಪಕ್ಷದಲ್ಲಿ ಮೂಡಿಸ್ತಾ ವಿಶೇಷವಾಗಿ ಎಚ್ಚರಿಕೆಯಿಂದ ನಾವು ಇರಬೇಕು ಅಂತ ನಮಗೆ ನಿರ್ದೇಶನವನ್ನು ಅತ್ಯಂತ ಹಿರಿಯ ಕಾಂಗ್ರೆಸ್ ನಾಯಕಗಳಿಂದ ಸನ್ಮಾನ್ಯ ಅಧ್ಯಕ್ಷ ಶ್ರೀಯುತ ಮಲ್ಲಿಕಾರ್ಜುನ ಖರ್ಗೆಯವರು, ಅದೇ ರೀತಿ ಶ್ರೀಯುತ ರಾಹುಲ್ ಗಾಂಧಿಯವರು, ಶ್ರೀಮತಿ ಸೋನಿಯಾ ಗಾಂಧಿ ಅವರು ಇದರ ಬಗ್ಗೆ ಪ್ರತಿಯೊಂದು ಬೂತ್ ಮಟ್ಟದ ಕಾರ್ಯಕರ್ತರು ಸಹ ಇದರ ಬಗ್ಗೆ ತಿಳುವಳಿಕೆಯನ್ನು ಮೂಡಿಸಬೇಕು ಅಂತ ಹೇಳಿ ಅವರು ವಿಶೇಷವಾಗಿ ನಮಗೆ ನಿರ್ದೇಶನ ನೀಡುವುದು ತಮಗೆ ತಿಳಿದಿರುವಂತಹ ವಿಷಯ. ಈ ವಿಷಯ ಏನನ್ನೋದರ ಬಗ್ಗೆ ನಮಗೆ ಮಾಹಿತಿಯಿಂದ ಸವಿಸ್ತರವಾಗಿ ಮಾಡಿಕೊಳ್ಳಲು ಶ್ರೀಯುತ ಮುತ್ತರಾಜ್ ಅವರು ಬಂದಿದ್ದಾರೆ. ಜಾಗೃತ ಕರ್ನಾಟಕ ಎಂಬ ಸಂಸ್ಥೆಯಿಂದ ಅವರು ಬಂದಿರುವಂಥದ್ದು. ಅವರು ನಮ್ಮ ಜೊತೆ ಕೈಜೋಡಿಸಿ, ಪಕ್ಷದ ಜೊತೆ ಕೈಜೋಡಿಸಿ ಪಕ್ಷದ ಎಲ್ಲ ಕಾರ್ಯಕರ್ತರಿಗೂ ಮಾಹಿತಿಯನ್ನು ಕೊಡಲಿಕ್ಕೆ ತಮ್ಮ ನನಗೆ ಸಹಾಯ ಮಾಡ್ತಾ ನಮ್ಮ ಜೊತೆ ಇರುವಂಥದ್ದು. ಅವರಿಗೂ ಮತ್ತು ಅವರ ಸಂಘದ ಎಲ್ಲ, ಅವರ ಒಂದು ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳು ಪಕ್ಷದ ವತಿಯಿಂದ ಹಾಗೂ ನಿಮ್ಮೆಲ್ಲರ ವತಿಯಿಂದ ನಾನು ಹೃತ್ಪೂರ್ವಕವಾಗಿ ಅವರಿಗೆ ಸ್ವಾಗತವನ್ನು ಕೊಡ್ತಾ ಅವರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈ ವಿಷಯ ನಿಮಗೆ ಗೊತ್ತಿರೋದ್ರಿಂದ ನಾನು ಇದ್ರ ಬಗ್ಗೆ ಹೆಚ್ಚಿಗೆ ಮಾಹಿತಿಯನ್ನು ನಿಮಗೆ ನಾನು ಕೊಡ್ಲಿಕ್ಕೆ ಹೋಗಲ್ಲ, ಅವರಿಂದ ನಾವು ತಿಳ್ಕೊಳ್ಳೋಣ. ಈ ಒಂದು ದಿವಸ ಇಡೀ ದೇಶದಲ್ಲಿ ಮತದಾರರಲ್ಲಿ ಒಂದು ರೀತಿಯ ಒಂದು ಭಯ ಹುಟ್ಟಿತ್ತು ಅಂತ ಹೇಳಿದ್ರೆ ಅದಕ್ಕೆ ಪ್ರಮುಖವಾದಂತಹ ಕಾರಣ SIR ಅಂತೇಳಿ. ಇದು 70 ವರ್ಷಗಳಲ್ಲಿ ಮಾಡದೇ ಇರುವಂತಹ ವಿಶೇಷವಾದಂತಹ ಒಂದು ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತೇಳಿ ಏನು ಎಲೆಕ್ಷನ್ ಕಮಿಷನ್ ಕೈಗೆತ್ತಿಕೊಂಡಿದೆ. ಅದರಿಂದ ಆಗ್ತಾ ಇರುವಂತಹ ಅನಾಹುತಗಳನ್ನ ನಾವು ದೇಶದ ಬೇರೆ ಬೇರೆ ಕಡೆ ನಾವು ನೋಡ್ತಾ ಇದ್ದೀವಿ. ಪಶ್ಚಿಮ ಬಂಗಾಳದಲ್ಲಿ ಇದರ ಪ್ರಭಾವ, ಇದರಿಂದ ಆದಂತಹ ಅನಾಹುತ ಅತ್ಯಂತ ಘನಘೋರವಾದ ನಂತರ
ಗ್ರಾಮೀಣ ಶಾಸಕ ಬಸನಗೌಡ ದದ್ದಲ್ ಮಾತನಾಡಿ, ಕೇಂದ್ರ ಬಿಜೆಪಿ ಸರ್ಕಾರ ಚುನಾವಣಾ ಆಯೋಗವನ್ನು ತನ್ನ ಕಪಿಮುಷ್ಟಿಯಲ್ಲಿ ಹಿಡಿದುಕೊಂಡು ಅರ್ಹ ಮತದಾರರನ್ನು ಕೂಡ ಮತದಾರರ ಪಟ್ಟಿಯಿಂದ ತೆಗೆದುಹಾಕುವ ಮೂಲಕ ಮತದಾರರಿಗೆ ವಂಚನೆ ಮಾಡಿದೆ. ಈ ಬಗ್ಗೆ ಪ್ರತಿಯೊಬ್ಬ ಕಾಂಗ್ರೆಸ್ ಕಾರ್ಯಕರ್ತರು ಜಾಗೃತರಾಗಬೇಕು. ಸೈನಿಕ ಸಿಪಾಯಿಯಂತೆ ಕಾಂಗ್ರೆಸ್ ಪಕ್ಷದ ಬ್ಲಾಕ್ ಏಜೆಂಟ್ಗಳು ಆಯಾ ಬ್ಲಾಕ್ನ ಅಧಿಕಾರಿಗಳೊಂದಿಗೆ ಸಮನ್ವಯತೆಯಿಂದ ಜಂಟಿಯಾಗಿ ಎಸ್ಐಆರ್ ಕಾರ್ಯವನ್ನು ಪೂರ್ಣಗೊಳಿಸಬೇಕು ಎಂದು ಹೇಳಿದರು. ನಾವೀಗಾಗಲೇ BL2 ನಾವೀಗ ನಿರ್ಮಾಣ ಮಾಡೋದ್ರ ಜೊತೆಗೆ ಸುಮಾರು 275 ಬೂತ್ಗಳು ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಅವರೆಲ್ಲರಿಗೂ ಕೂಡ ನಾವು ಈಗಾಗಲೇ ಒಂದು ಕಾರ್ಯಾಗಾರವನ್ನು ನಮ್ಮ ಹಂತದಲ್ಲಿ ಮಾಡೋದ್ರ ಜೊತೆಗೆ ಅವರಿಗೆ ವೋಟಿಂಗ್ ಲಿಸ್ಟ್ ಅನ್ನು ನಾವು ಕೈಗೆ ಕೊಟ್ಟಿದ್ದೀವಿ. ಕೊಟ್ಟು ನಾನು ಸುಮಾರು ಒಂದು ತಿಂಗಳಲ್ಲಿಂದಲೇ ನಾವು ಪ್ರಾರಂಭ ಮಾಡಿದ್ದೀವಿ. ಪ್ರತಿಯೊಬ್ಬರು ಕೂಡ ವೋಟರ್ಸ್ ಪ್ರತಿ ಮನೆಗಳಿಗೆ ಹೋಗಿ ಯಾರು ನಮ್ಮ ವೋಟರ್ಸ್ಗಳು ಇಲ್ಲಿರೋರು ಮತ್ತು ಯಾರು ಇಲ್ಲದಂಥ ವ್ಯಕ್ತಿಗಳು ಮತ್ತು ನಮ್ಮವರಲ್ಲಿ ಬೇರೆ ಕಡೆ ಎಲ್ಲವನ್ನ ಅಧ್ಯಯನ ಮಾಡುವಂಥದ್ದಾಗ್ತಾ ಇದೆ. ಮತ್ತು ನಿನ್ನೆ ಕೂಡ ಜಿಲ್ಲಾಧಿಕಾರಿಗಳು ತಹಸೀಲ್ದಾರ್ ಕೂಡ ಮತ್ತು BLA ಅವರು ಕೂಡ ಅಧಿಕಾರಿಗಳು ಮತ್ತು BL2 ನಮ್ಮ BLಗಳನ್ನು ಕರೆಸಿ ಜಂಟಿಯಾಗಿ ಅವರು ಕೂಡ ನಿನ್ನೆ ಕಾರ್ಯಾಗಾರವನ್ನ ಜಿಲ್ಲಾಧಿಕಾರಿಗಳು ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ನಿನ್ನೆ ಆಗಿದೆ. ಸಂಪೂರ್ಣವಾಗಿ 7 ಕ್ವಶನ್ಗಳನ್ನು ಮಾಡಿದ್ದಾರೆ. ಅವರು ಕೂಡ ಆನ್ಸರ್ಗಳನ್ನು ಮಾಡೋದ್ರ ಮುಖಾಂತರ ಒಬ್ಬರಿಗೊಬ್ಬರು ಪರಿಚಯವನ್ನು ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಮುಂದೆ ಇನ್ನು ನಿರಂತರ 1 ತಿಂಗಳವರೆಗೆ ಅವರಿಬ್ಬರು ಒಬ್ಬ ಏನು ಅಧಿಕಾರಿ BLA ಆಗಿರುವಂಥ ಅಧಿಕಾರಿ ನಮ್ಮ ಪಕ್ಷದ ಕಾರ್ಯಕರ್ತ BLA2 ಇಬ್ಬರು ಜಂಟಿಯಾಗಿ ಈ ಕಾರ್ಯಾಗಾರವನ್ನು ಮಾಡೋದಕ್ಕೆ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಾರಂಭ ಆಗಿದೆ. ಅದೇ ರೀತಿಯಾಗಿ ಜಿಲ್ಲೆ ವ್ಯಾಪ್ತಿಯಲ್ಲಿ ಕೂಡ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ಕೂಡ ಈಗಾಗಲೇ ಪ್ರಾರಂಭವನ್ನ ಆಗಿದೆ. ಇನ್ನು ನಾವು ಸಂಪೂರ್ಣವಾಗಿ ಮಾಹಿತಿಗಳು ನಮ್ಗೆ ಎಷ್ಟೇ ಗೊತ್ತಿದ್ರು ಕೂಡ ಅವರು ಹೇಳುವಂತ ಮಾಹಿತಿಗಳನ್ನ ತಿಳ್ಕೊಂಬರುವಂತ ಅವಶ್ಯಕತೆ ಇದೆ. ಯಾಕಂದ್ರೆ ಅವರ ಉದ್ದೇಶ ಬಿಜೆಪಿಯ ಸರ್ಕಾರದ ಕೇಂದ್ರ ಸರ್ಕಾರದ ಉದ್ದೇಶ ಇವತ್ತು ಚುನಾವಣೆ ಆಯೋಗಗಳನ್ನ ಅವರ ಕಪಿಮುಷ್ಟಿಯಲ್ಲಿ ಇಟ್ಟುಕೊಂಡು ಇವತ್ತು ಏನು ಬಡವರು, ದೀನ ದಲಿತರು, ಅಲ್ಪಸಂಖ್ಯಾತರು, OBCಯವರು ಇವರೆಲ್ಲರ ಮತಗಳಿಂದ ವಂಚಿತರಾಗುವ ಒಂದು ಉದಾಹರಣವನ್ನ ಅವ್ರು ಮಾಡ್ತಾ ಇದ್ದಾರೆ. ಇದರ ಬಗ್ಗೆ ನಾವೆಲ್ಲರೂ ಕೂಡ ಜಾಗೃತಿಯನ್ನಾಗಬೇಕು. ಪ್ರತಿಯೊಬ್ಬ ಕಾರ್ಯಕರ್ತ ಆ ಬೂತಿನಲ್ಲಿರುವಂತಹ ಮುಖಂಡ ಆ ಕಾರ್ಯಕರ್ತ ಬೂತ್ ಕಮಿಟಿಗಾದ್ರೆ ಮಾತ್ರ ಇದನ್ನು ತಡೆಗಟ್ಟೋದಕ್ಕೆ ಸಾಧ್ಯ. ವಿಧಾನ ಪರಿಷತ್ ಸದಸ್ಯ ಎ ವಸಂತಕುಮಾರ್ ಮಾತನಾಡಿ, ದೇಶದಲ್ಲಿ 63 ಲಕ್ಷ ಮತದಾರರನ್ನು ಹೊರಗಿಡುವ ಹುನ್ನಾರ ನಡೆದಿದೆ ಎಂದು ಕಾಂಗ್ರೆಸ್ ವರಿಷ್ಠರಾದ ರಾಹುಲ್ ಗಾಂಧಿ ಅವರು ಆರೋಪಿಸಿದ್ದರು. ಆದರೆ ಅದನ್ನು ಅಧಿಕಾರಿಗಳು ಮತ್ತು ಚುನಾವಣಾ ಆಯೋಗ ಗಂಭೀರವಾಗಿ ಪರಿಗಣಿಸದ ಕಾರಣ ಪಶ್ಚಿಮ ಬಂಗಾಳದಲ್ಲಿ 98 ಲಕ್ಷ ಮತದಾರರನ್ನು ಚುನಾವಣೆಯಿಂದ ಹೊರಗಿಡಲಾಯಿತು. ಆ 98 ಲಕ್ಷ ಮತದಾರರ ಪೈಕಿ 80% ಮತದಾರರ TMC ಮತ್ತು ಕಾಂಗ್ರೆಸ್ ಪರವಾಗಿದ್ದರು ಎಂಬುದು ತಿಳಿದು ಬಂದಿದ್ದು, ವಿರೋಧ ಪಕ್ಷಕ್ಕೆ ಬೆಂಬಲಿಸುವ ಮತದಾರರನ್ನು ಪಟ್ಟಿಯಿಂದ ತೆಗೆದುಹಾಕುವ ಹುನ್ನಾರವನ್ನು ಮಾಡುವ ಮೂಲಕ ಪಶ್ಚಿಮ ಬಂಗಾಳ ಚುನಾವಣೆಯನ್ನು ಬಿಜೆಪಿ ಗೆದ್ದಿದೆ ಎಂದು ಆರೋಪಿಸಿದರು. ಪ್ರತಿ ಚುನಾವಣೆ ಸಂದರ್ಭದಲ್ಲಿ ಮತದಾರ ಪಟ್ಟಿ ಪರಿಷ್ಕರಣೆ ಸಹಜವಾಗಿ ನಡೆಯುವಂತ ಈಗ ಅದು ಸಹಜಕ್ಕೆ ಹೋಗಿ ಆ SIR ಮುಂದಿಟ್ಕೊಂಡು ಇವತ್ತು ಈ ದೇಶದಲ್ಲಿ ಆಡಳಿತ ಮಾಡುತ್ತಿರುವಂತ ಬಿಜೆಪಿ ನರೇಂದ್ರ ಮೋದಿ ಸರ್ಕಾರ ತಮ್ಮ ಪಕ್ಷಕ್ಕೆ ತಮಗೆ ಹೇಗೆ ಅಧಿಕಾರ ಬರಬೇಕು ಎನ್ನುವ ಹಿನ್ನೆಲೆಯಲ್ಲಿ ಈ SIRಗೆ ಒಂದು ಹೊಸ ರೀತಿಯ ರೂಪ ಕೊಟ್ಟು ಅದರಲ್ಲಿ ತಮ್ಮ ಕುತಂತ್ರ ಷಡ್ಯಂತ್ರವನ್ನ ಅದರಲ್ಲಿ ರೂಪಿಸಿಕೊಂಡಿರುವಂತಹ ನಾವು ಪ್ರಾಕ್ಟಿಕಲ್ ಆಗಿ ಕಂಡುಕೊಂಡಿರುವಂತ. ಇದು ಕೇವಲ ರಾಜಕೀಯ ಮಾತಲ್ಲ, ಬಿಹಾರ ಎಲೆಕ್ಷನ್, ವೆಸ್ಟ್ ಬೆಂಗಾಲ್ ಎಲೆಕ್ಷನ್ ಇವೆಲ್ಲದೂ ಕೂಡ ನಾವು ಬಹಳ ಆಳವಾಗಿ ಒಪ್ಪು ದುರಾತ್ಮಕವಾಗಿ ನೋಡಿದಾಗ ಇದರಲ್ಲಿ ಏನೋ ಷಡ್ಯಂತ್ರ ನಡೀತಿದೆ, ಏನೋ ಕುತಂತ್ರ ನಡೀತಿದೆ ಎನ್ನುವಂತ ಒಂದು ಮನವರಿಕೆ ಆದಾಗ ನಮ್ಮ ನಾಯಕರಾದಂತಹ ರಾಹುಲ್ ಗಾಂಧಿ ಇಡೀ ದೇಶದಲ್ಲಿ ಪ್ರಥಮ ಬಾರಿಗೆ ಇದರ ವಿರುದ್ಧ ಧ್ವನಿಯನ್ನೇ ಎತ್ತಿದೆ. ಇಲ್ಲಿ 63 ಲಕ್ಷ ಮತದಾರ ಪಟ್ಟಿಯನ್ನು ಹೊರಗಿಡಲಾಗಿದೆ ಎನ್ನುವಂತ ಒಂದು ಸತ್ಯದ ಮಾತನ್ನ ಜನತೆಗೆ ತೋರಿಸಿದರು. ಆದ್ರೆ ಅವತ್ತು ನ್ಯೂಸ್ನಲ್ಲಿ ಬಿಹಾರ್ ಚುನಾವಣೆ
TMC ಅಧಿಕಾರಕ್ಕೆ ಬರ್ತದೆ ಎನ್ನುವಂತ ವಿಶ್ಲೇಷಣೆಯನ್ನು ನಾವು ಮಾಡಿ. ಆದರೆ ಪರಿಸ್ಥಿತಿ ಏನಾಯ್ತು ಅಂತಂದ್ರೆ ಇಡೀ ಚುನಾವಣೆ ಫಲಿತಾಂಶ ಏರುವುದಾಗಿ ಬಿಜೆಪಿ ಎಲ್ಲರೂ ಕೂಡ ಕಂಡರಿಯದ ರೀತಿಯಲ್ಲಿ ವಿಜಯವನ್ನು ಸಾಧಿಸಿ ಬಹುಮತವನ್ನು ಪಡೆದು ಇವತ್ತು ಅಧಿಕಾರಕ್ಕೆ ಬಂತು. ಇದರ ಹಿನ್ನೆಲೆಯನ್ನು ನಾವು ತೆಗೆದುಕೊಂಡಾಗ ಈಗಾಗಲೇ ನಮ್ಮ ಸಂಸದರು ಈ ಸಂದರ್ಭದಲ್ಲಿ ಪಕ್ಷದ ಜಿಲ್ಲಾಧ್ಯಕ್ಷ ಬಸವರಾಜ್ ಪಾಟೀಲ್ ಇಟ್ಟಗಿ, ಪ್ರಮುಖರಾದ ಮಹಮ್ಮದ್ ಶಾಲಂ, ಕೆ ಶಾಂತಪ್ಪ, ರಾಮಣ್ಣ ಯರಬಗೇರ, ಅಸ್ಲಾಂ ಪಾಷಾ, ಶ್ರೀದೇವಿ ನಾಯಕ, ಮಲ್ಲಿಕಾರ್ಜುನ ಎದ್ದಲದೊಡ್ಡಿ, ತರಬೇತುದಾರ ಜಾಗೃತ ಕರ್ನಾಟಕದ ರಾಜ್ಯ ಸಂಚಾಲಕ ಮುತ್ತುರಾಜ ಸೇರಿದಂತೆ ಅನೇಕರಿದ್ದರು. ಸಿಂಧನೂರು ಸ್ಥಳೀಯ ತಾಲೂಕು ಕಚೇರಿಗಳಿಗೆ ಬುಧವಾರ ದಿಢೀರ್ ಭೇಟಿ ನೀಡಿದ ಜಿಲ್ಲಾಧಿಕಾರಿ ಪೂವಿತಾ ಎಸ್ ಅವರು ಸಾರ್ವಜನಿಕರಿಗೆ ಸಮಯೋಚಿತ, ಪಾರದರ್ಶಕ ಹಾಗೂ ಗುಣಮಟ್ಟದ ಸೇವೆ ಒದಗಿಸಬೇಕು ಎಂದು ತಾಲೂಕು ಮಟ್ಟದ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದರು. ತಾಲೂಕು ಮಟ್ಟದ ಅಧಿಕಾರಿಗಳು ಶಿಸ್ತು ಮತ್ತು ಸಮಯ ಪಾಲನೆ ಅನುಸರಿಸಬೇಕು. ನಿರ್ಲಕ್ಷ್ಯ ವಹಿಸಿದರೆ ಶಿಸ್ತು ಕ್ರಮ ಜರುಗಿಸುವುದಾಗಿ ಖಡಕ್ ಎಚ್ಚರಿಕೆ ನೀಡಿದರು. ತಾಲೂಕು ಆಸ್ಪತ್ರೆಯನ್ನು ಭೇಟಿ ನೀಡಿ ರೋಗಿಗಳಿಗೆ ಒದಗಿಸಲಾಗುತ್ತಿರುವ ಆರೋಗ್ಯ ಸೇವೆಗಳು, ವೈದ್ಯಕೀಯ ಸೌಲಭ್ಯಗಳು, ಔಷಧಿಗಳ ಲಭ್ಯತೆ ಹಾಗೂ ಆಸ್ಪತ್ರೆಯ ಸ್ವಚ್ಛತಾ ವ್ಯವಸ್ಥೆಯನ್ನು ಪರಿಶೀಲಿಸಿದರು. ಸಾರ್ವಜನಿಕರಿಗೆ ಗುಣಮಟ್ಟದ ಆರೋಗ್ಯ ಸೇವೆಗಳನ್ನು ಸಮಯಕ್ಕೆ ಸರಿಯಾಗಿ ಒದಗಿಸಲು ಅಧಿಕಾರಿಗಳಿಗೆ ಅಗತ್ಯ ಸೂಚನೆಗಳನ್ನು ನೀಡಿದರು. ನಂತರ ಇಂದಿರಾ ಕ್ಯಾಂಟೀನ್ಗೆ ಭೇಟಿ ನೀಡಿ ಆಹಾರದ ಗುಣಮಟ್ಟ, ಸ್ವಚ್ಛತೆ, ಫಲಾನುಭವಿಗಳಿಗೆ ನೀಡಲಾಗುತ್ತಿರುವ ಸೇವೆಗಳ ಕುರಿತು ಪರಿಶೀಲನೆ ನಡೆಸಿದರು. ಸಾರ್ವಜನಿಕರಿಗೆ ಉತ್ತಮ ಗುಣಮಟ್ಟದ ಆಹಾರವನ್ನು ನಿಯಮಾನುಸಾರ ಒದಗಿಸುವಂತೆ ಸಂಬಂಧಿಸಿದ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದರು. ರಸಗೊಬ್ಬರ ಅಂಗಡಿಗಳ ಪರಿಶೀಲನೆ ವೇಳೆ ರೈತರಿಗೆ ಅಗತ್ಯ ಪ್ರಮಾಣದಲ್ಲಿ ರಸಗೊಬ್ಬರಗಳ ಲಭ್ಯತೆ, ದಾಸ್ತಾನು ಸ್ಥಿತಿ ಹಾಗೂ ಮಾರಾಟ ವ್ಯವಸ್ಥೆಯ ಕುರಿತು ಮಾಹಿತಿ ಪಡೆದು ಯಾವುದೇ ಕೊರತೆ ಉಂಟಾಗದಂತೆ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು. ಅಲ್ಲದೆ ತುರ್ವಿಹಾಳ ಕೆರೆಗೆ ಭೇಟಿ ನೀಡಿ ಕೆರೆಯ ಅಭಿವೃದ್ಧಿ, ನೀರಿನ ಸಂಗ್ರಹಣೆ ಹಾಗೂ ನಿರ್ವಹಣಾ ಕ್ರಮಗಳ ಬಗ್ಗೆ ಅಧಿಕಾರಿಗಳಿಂದ ಮಾಹಿತಿ ಪಡೆದರು ಮತ್ತು ಅಗತ್ಯ ಕ್ರಮಗಳನ್ನು ಕೈಗೊಳ್ಳುವಂತೆ ನಿರ್ದೇಶಿಸಿದರು. ನಂತರ ನಗರಸಭೆ, ಕಂದಾಯ ಇಲಾಖೆ ಸೇರಿದಂತೆ ಎಲ್ಲಾ ತಾಲೂಕು ಮಟ್ಟದ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ವಿವಿಧ ಇಲಾಖೆಗಳ ಪ್ರಗತಿ, ಸಾರ್ವಜನಿಕ ಸಮಸ್ಯೆಗಳ ಪರಿಹಾರ, ಸರ್ಕಾರದ ಯೋಜನೆಗಳ ಅನುಷ್ಠಾನ ಹಾಗೂ ಅಭಿವೃದ್ಧಿ ಕಾರ್ಯಕ್ರಮಗಳ ಕುರಿತು ಸಮಗ್ರ ಪರಿಶೀಲನೆ ನಡೆಸಿದರು. ಜನಸಾಮಾನ್ಯರಿಗೆ ಪರಿಣಾಮಕಾರಿ ಹಾಗೂ ಪಾರದರ್ಶಕ ಆಡಳಿತ ಸೇವೆಗಳನ್ನು ಒದಗಿಸಲು ಅಧಿಕಾರಿಗಳು ಸಮನ್ವಯದಿಂದ ಕಾರ್ಯನಿರ್ವಹಿಸುವಂತೆ ಸೂಚಿಸಿದರು. ಕಡಿಮೆ ಮಾಡ್ಕೊಳ್ತಾ ಇದ್ದಾರೆ. ಡಿಮ್ಯಾಂಡ್ ಇದೆ. ಮದುವೆ ನೋಟಕ್ಕೆ ಎಷ್ಟು ಕೊಡ್ತಾರೆ? 10 ರೂಪಾಯಿ ಕೊಡ್ತಾರೆ. ನೀವು ಕೆಲಸ ಮಾಡ್ತಾ ಇದ್ದೀರಾ?
ಮಾಹಿತಿ ಕೊಡಿ. ಕಾಂಪ್ಲೆಕ್ಸ್ ಅಷ್ಟೇ ಹೋಗ್ತಾರೆ. ಯೂರಿಯಾ DAP ಯಾವುದು ಬಂದರೆ ಇನ್ನೂ ಟೌನಲ್ಲಿ ಕೂತ್ಕೊಂಡಿದ್ರೆ ಯಾರು ತಗೊಳ್ತಾರೆ? ಇನ್ನೇ ಎಷ್ಟು ಸೇಲ್ ಆಗಿದೆ? ಈ ಸಂದರ್ಭದಲ್ಲಿ ಲಿಂಗಸುಗೂರು ಸಹಾಯಕ ಆಯುಕ್ತ ಬಸವಣ್ಣಪ್ಪ ಕಲಶೆಟ್ಟಿ, ನಗರಸಭೆ ಪೌರಾಯುಕ್ತ ಪಾಂಡುರಂಗ ಇಟಗಿ ಸೇರಿದಂತೆ ತಾಲೂಕು ಮಟ್ಟದ ಅಧಿಕಾರಿಗಳು ಇದ್ದರು. ಪತಂಜಲಿ ಯೋಗ ಸಮಿತಿ ಹಾಗೂ ಲಕ್ಷ್ಮೀ ವೆಂಕಟೇಶ್ವರ ದೇಸಾಯಿ ಮಹಾವಿದ್ಯಾಲಯಗಳ ಸಹಯೋಗದಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂಗವಾಗಿ ಜೂನ್ 14ರಿಂದ 21ರವರೆಗೆ ಉಚಿತ ಯೋಗ ಪ್ರಾಣಾಯಾಮ ಶಿಬಿರ ಆಯೋಜಿಸಲಾಗಿದೆ ಎಂದು ಪತಂಜಲಿ ಯೋಗ ಸಮಿತಿಯ ಪ್ರಭಾರಿ ವಿಠೋಬಾರಾವ್ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಎಲ್ವಿಡಿ ಕಾಲೇಜು ಮೈದಾನದಲ್ಲಿ ಪ್ರತಿದಿನ ಬೆಳಗ್ಗೆ 5:30ರಿಂದ 7:30ರವರೆಗೆ ಯೋಗ ಶಿಬಿರ ನಡೆಯಲಿದೆ. ಬದಲಾದ ಜೀವನ ಶೈಲಿಯಿಂದ ಜನರು ಅನೇಕ ರೋಗಗಳಿಂದ ಬಳಲುತ್ತಿದ್ದಾರೆ. ನಿಯಮಿತ ಯೋಗದಿಂದ ರೋಗ ಮುಕ್ತವಾಗುವ ಅವಕಾಶವಿದೆ. ಮಧುಮೇಹ, ರಕ್ತದೊತ್ತಡ, ಥೈರಾಯಿಡ್, ಧಮ್ಮು, ಬೆನ್ನು ನೋವು ಸೇರಿದಂತೆ ಅನೇಕ ರೋಗಗಳು ಯೋಗದಿಂದ ಗುಣಮುಖವಾಗುತ್ತವೆ. ಮಕ್ಕಳಲ್ಲಿ ಜ್ಞಾಪಕ ಶಕ್ತಿ ಹೆಚ್ಚಿಸಿ ಏಕಾಗ್ರತೆ ಮೂಡಿಸಲು ಸಹ ಯೋಗ ಸಹಕಾರಿಯಾಗಿದೆ. ಕಾರಣ ಹೆಚ್ಚು ಜನರು ನೋಂದಣಿ ಪಡೆದು ಶಿಬಿರದಲ್ಲಿ ಭಾಗವಹಿಸಬಹುದಾಗಿದೆ. ಉಚಿತವಾಗಿ ನಡೆಯುವ ಶಿಬಿರದ ಸದುಪಯೋಗ ಪಡೆಯಬೇಕೆಂದರು. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಅಂಗವಾಗಿ ಪತಂಜಲಿ ಯೋಗ ಸಮಿತಿಯಿಂದ 8 ದಿವಸದ ಉಚಿತ ಯೋಗ ಪ್ರಾಣಾಯಾಮ ಶಿಬಿರ ಹಮ್ಮಿಕೊಂಡಿದ್ದೇವೆ. ಇದೇ ಜೂನ್ 14ರಿಂದ 21ರವರೆಗೆ ಬೆಳಗ್ಗೆ 5:30ರಿಂದ 7:30ವರೆಗೆ ಸ್ಥಳ ಎಲ್ವಿಡಿ ಕಾಲೇಜ್ ಮೈದಾನ, ರಾಯಚೂರು. ಈ ಯೋಗ ಶಿಬಿರದಲ್ಲಿ ಆಸನ, ಪ್ರಾಣಾಯಾಮ, ಧ್ಯಾನ, ಅಕ್ಯುಪ್ರೆಷರ್, ಅಕ್ಯುಪಂಕ್ಚರ್, ಮುದ್ರೆ, ಆಹಾರ ಪದ್ಧತಿ ಮುಂತಾದವುಗಳನ್ನು ಹೇಳ್ತೇವೆ. ಯೋಗದಿಂದ ಕೇವಲ ದೈಹಿಕ ಆರೋಗ್ಯ ಅಲ್ಲದೆ ಮಾನಸಿಕ ನೆಮ್ಮದಿ ಕೂಡ ಸಿಗ್ತದೆ. ಸ್ಪೆಷಲಿ ವಿದ್ಯಾರ್ಥಿಗಳಿಗೆ ಇದು ಬಹಳ ಅನುಕೂಲ. ಯಾಕಂತಂದರೆ ವಿದ್ಯಾರ್ಥಿಗಳು ಬೆಳೆಯುವ ವಯಸ್ಸಿನಲ್ಲಿ ಇರ್ತಾರೆ. ಅವರಿಗೆ ದೇಹ ಬೆಳೆಯೋದರಲ್ಲಿ ಸಹಾಯ ಆಗ್ತದೆ. ಮತ್ತು ಯೋಗ ನೆನಪಿನ ಶಕ್ತಿ ಜಾಸ್ತಿ ಮಾಡ್ತದೆ ವಿದ್ಯಾರ್ಥಿಗಳಿಗೆ. ಮತ್ತು ಯೋಗ ಚಂಚಲ ಮನಸ್ಸನ್ನು ಕಂಟ್ರೋಲ್ ಮಾಡಿ ಏಕಾಗ್ರತೆ ತರ್ತದೆ. ಅದಕ್ಕೆ ವಿದ್ಯಾರ್ಥಿಗಳು ಯೋಗ ಮಾಡಿದರೆ ಬಲಶಾಲಿಗಳು ಆಗ್ತಾರೆ, ಆಮೇಲೆ ಜಯಶಾಲಿಗಳು ಕೂಡ ಆಗ್ತಾರೆ. ಹಾಗೆಯೇ ನಮ್ಮ ಯುವಕರಿಗೂ ಕೂಡ ಇದು ಬಹಳ ಮುಖ್ಯ. ಹೇಗೆಂದರೆ ಇಂದಿನ ಬದಲಾದ ಜೀವನ ಶೈಲಿಯಲ್ಲಿ ಯುವಕರು ಹೃದಯಾಘಾತಕ್ಕೆ ಬಲಿಯಾಗ್ತಾ ಇದ್ದಾರೆ. ಮತ್ತು ಯುವಕರು ಅನೇಕ ರೋಗಗಳಿಗೆ ಬಲಿಯಾಗ್ತಾ ಇದ್ದಾರೆ. ಯೋಗ ಮಾಡಿದರೆ ಒಳ್ಳೆಯ ಆರೋಗ್ಯ ಪಡೆಯಬಹುದು. ಇದು ಚಿಕ್ಕವರು ದೊಡ್ಡವರು ಅಂತಲ್ಲ, ಯೋಗ ಎಲ್ಲ ವಯಸ್ಸಿನವರು ಕೂಡ ಮಾಡಿ ಒಂದು ಒಳ್ಳೆಯ ಆರೋಗ್ಯ ಪಡೆಯಬಹುದು. ಅದಕ್ಕೆ ತಾವು ಹೆಚ್ಚು ಪ್ರಚಾರ ಕೊಟ್ಟರೆ ಹೆಚ್ಚಿನ ಜನ ಸಾರ್ವಜನಿಕರು ಬಂದು ಅದರ ಲಾಭ ಪಡಿತಾರೆ. ಅದಕ್ಕೆ
ತಾವು ಹೆಚ್ಚಿಗೆ ಒಂದು ಈ ಸಂದರ್ಭದಲ್ಲಿ ಉತ್ತರ ಕರ್ನಾಟಕ ಪ್ರಭಾರಿ ಶ್ರೀದೇವಿ ಅಶೋಕ್ ಪಾಟೀಲ್, ನಾಗಾರ್ಜುನ, ರವಿ ದೋತರಬಂಡಿ, ಕಿಶೋರ್ ಕುಮಾರ್, ಗುಲ್ದಾಸ್ ನಾಗರಾಜ್, ಬಿಟಿ ಅಮರೇಶ್ ಉಪಸ್ಥಿತರಿದ್ದರು. ಈಗ ಚಿಕ್ಕದೊಂದು ಬ್ರೇಕ್. Raichur, where dreams become direction. Dream. Learn. Grow. Lead. become. Join Vedanta for your better future. At Vedanta, we don't just teach, we prepare you to win. Science or commerce, BBA, BCA or BCom, your journey starts here. JEE, NEET, CA foundations from expert faculty with proven results. District topper from last 7 years, consistent results, trusted by Raichur. Don't just study, build your future. At Vedanta, start strong, finish ahead. ನಮಸ್ಕಾರ ರಾಯಚೂರಿನಲ್ಲಿ ನೀವೇನಾದರೂ ನಿಮ್ಮ ಮಕ್ಕಳಿಗೆ ಒಂದು ಉತ್ತಮವಾದ ಶಾಲೆ ನೋಡ್ತಾ ಇದ್ದೀರಾ? ಹಾಗಾದರೆ ಬನ್ನಿ ನಮ್ಮ ರಾಯಚೂರಿನ ಎರಮರಸ್ ಕ್ಯಾಂಪ್ನಲ್ಲಿರುವ CBSEಗೆ ಸಂಯೋಜನೆಯಾಗಿರುವ ಫೆಡರಲ್ ಪಬ್ಲಿಕ್ ಶಾಲೆ CBSE. ಇಲ್ಲಿ 2026 ಮತ್ತು 27ನೇ ಶೈಕ್ಷಣಿಕ ಸಾಲಿನ ಪ್ರವೇಶ ಆರಂಭವಾಗಿದ್ದು, ಈ ಶಾಲೆಯು ಉತ್ತಮವಾದ ವಾತಾವರಣ, ಹಸಿರು ಮತ್ತು ಆರೋಗ್ಯಕರ ವಾತಾವರಣದೊಂದಿಗೆ 9 ಎಕರೆ ಭೂಮಿಯನ್ನು ಹೊಂದಿದೆ. ಶಾಲಾ ಕಟ್ಟಡವು 56,000 ಚದರ ಅಡಿ ವಿಸ್ತೀರ್ಣವನ್ನು ಹೊಂದಿದ್ದು ಮತ್ತು ಪ್ರತಿ ತರಗತಿ ಕೊಠಡಿ ಗಾತ್ರ 26x27 ಅಡಿ ಹೊಂದಿದೆ. ಇಲ್ಲಿ ಸಂಪೂರ್ಣವಾಗಿ ಸುಸಜ್ಜಿತ ಕಂಪ್ಯೂಟರ್ ಲ್ಯಾಬ್ ಮತ್ತು ಸಂಯೋಜಿತ ವಿಜ್ಞಾನ ಪ್ರಯೋಗಾಲಯವನ್ನು ಹೊಂದಿದೆ. ಇಲ್ಲಿ ನಿಧಾನಗತಿಯಲ್ಲಿ ಕಲಿಯುವ ಮಕ್ಕಳಿಗೆ ಪರಿಹಾರ ಕ್ರಮಗಳನ್ನು ತೆಗೆದುಕೊಳ್ಳಲಾಗುತ್ತದೆ. ಶಾಲೆಯ ವಾತಾವರಣದಲ್ಲಿ ಶೈಕ್ಷಣಿಕ ವಾತಾವರಣವನ್ನು ಬೆಳೆಸುವುದು ಮುಖ್ಯ ಉದ್ದೇಶವಾಗಿರುತ್ತದೆ. ಇಲ್ಲಿ ಮಕ್ಕಳಿಗೆ ಅನುಕೂಲವಾಗಲು ಹಾಸ್ಟೆಲ್ ಸೌಲಭ್ಯಗಳನ್ನು ಕೂಡ ನೀಡಲಾಗಿದೆ. ಇಲ್ಲಿ ಮಕ್ಕಳಿಗೆ ವೈಯಕ್ತಿಕ ಮಾರ್ಗದರ್ಶನ ಮತ್ತು ಸಮಾಲೋಚನೆಯನ್ನ ನೀಡಲಾಗುತ್ತದೆ. ಇಲ್ಲಿ ಮಕ್ಕಳಿಗೆ ಉತ್ತಮವಾದ ಯೋಗ, ಕರಾಟೆ, ಸಂಗೀತ ಮತ್ತು ನೃತ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳ ಬಗ್ಗೆ ಜ್ಞಾನವನ್ನು ನೀಡಲಾಗುತ್ತದೆ. ಇಲ್ಲಿ ತರಬೇತಿ ಪಡೆದ ಅನುಭವಿ ಮತ್ತು ನವೀನ ಅಧ್ಯಾಪಕರು ಇದ್ದಾರೆ. ಹಾಗಾದರೆ ಇಂತಹ ಒಂದು ಉತ್ತಮ ಸೌಲಭ್ಯವನ್ನು ಹೊಂದಿರುವ ಶಾಲೆ ನಮ್ಮ ರಾಯಚೂರಿನಲ್ಲಿ ಇರುವಾಗ ತಡಮಾಡದೆ ತಮ್ಮ ಮಕ್ಕಳ ಪ್ರವೇಶಾತಿಯನ್ನ ಈಗಲೇ ಭೇಟಿ ನೀಡಿ ಪಡೆದುಕೊಳ್ಳಿ. ಬ್ರೇಕ್ನ ನಂತರ ಮೆಘಾ ನ್ಯೂಸ್ಗೆ ಸ್ವಾಗತ. ನಗರದ ಡಾಕ್ಟರ್ ದೀಪಾ ಹನುಮಸಾಗರ್ ಇವರ ಅತಿಥಿ ಆಸ್ಪತ್ರೆಯಲ್ಲಿ ತಜ್ಞ ವೈದ್ಯರಿಲ್ಲದೆ ಅನೇಕ ಪರೀಕ್ಷೆಗಳನ್ನು ತಂತ್ರಜ್ಞರಿಂದಲೇ ನೀಡಿ ಜನರಿಗೆ ತಪ್ಪು ಮಾಹಿತಿ ನೀಡಲಾಗುತ್ತಿದೆ. ಜಿಲ್ಲಾ ಆರೋಗ್ಯ ಅಧಿಕಾರಿಗಳು ಕೂಡಲೇ ಕ್ರಮಕ್ಕೆ ಮುಂದಾಗಬೇಕು ಎಂದು ಅಬ್ದುಲ್ ಶಾಲಂ ಆಗ್ರಹಿಸಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಪತ್ನಿ ರಿಯಾಜ್ ಬೇಗಂ ಇವರಿಗೆ ಅನಾರೋಗ್ಯದ ನಿಮಿತ್ತ ಅದಿತಿ ಆಸ್ಪತ್ರೆಗೆ 2025 ಡಿಸೆಂಬರ್ 22ರಂದು ಹೋಗಿದ್ದೆ. ರಕ್ತ ಪರೀಕ್ಷೆ ಸೇರಿ ಅನೇಕ ಪರೀಕ್ಷೆಗಳನ್ನು ಮಾಡಿಸಲಾಯಿತು. ಆದರೆ ಆಸ್ಪತ್ರೆಯಲ್ಲಿ ಪ್ಯಾಥೋಲಿಸ್ಟ್, ರೇಡಿಯೋಲಜಿಸ್ಟ್ ಸೇರಿದಂತೆ ಯಾವುದೇ ವೈದ್ಯರಿಲ್ಲ. ಟೆಕ್ನಿಷಿಯನ್ ಇವರು ಪರೀಕ್ಷೆ ಮಾಡಿ ವರದಿ ನೀಡುತ್ತಿದ್ದಾರೆ. ಈ ಕುರಿತು ತಾಲೂಕು ಆರೋಗ್ಯಾಧಿಕಾರಿಗಳಿಗೆ ದೂರು ನೀಡಲಾಗಿದೆ. RTI ಅಡಿ ಮಾಹಿತಿ ಪಡೆದಿದ್ದು ಅತಿಥಿ ಆಸ್ಪತ್ರೆಯಲ್ಲಿ ತಜ್ಞ ವೈದ್ಯರೇ ಇಲ್ಲದೆ ಇರುವುದು ಸ್ಪಷ್ಟವಾಗಿದೆ. ತಪ್ಪು ಪರೀಕ್ಷಾ ವರದಿ ನೀಡಲಾಗುತ್ತಿದೆ. 6 ತಿಂಗಳ RTI ಅಡಿ ಅರ್ಜಿಗೆ ಉತ್ತರ ನೀಡಿದ್ದು 2026ರಲ್ಲಿ ನವೀಕರಣಗೊಳಿಸಿದ ಮಾಹಿತಿ ನೀಡಲಾಗಿದೆ. ಹಿಂದಿನ ವರ್ಷದಲ್ಲಿ ತಜ್ಞ ವೈದ್ಯರು ಇಲ್ಲದೆ ಇರುವುದು ಸ್ಪಷ್ಟವಾಗಿದೆ. ಸಾರ್ವಜನಿಕರಿಂದ ಪರೀಕ್ಷೆ, ಚಿಕಿತ್ಸೆ ಹೆಸರಿನಲ್ಲಿ ಹಣ ವಸೂಲಿ ಮಾಡುತ್ತಿದ್ದು, ಯಾವುದಾದರೂ ಅನಾಹುತ ಸಂಭವಿಸಿದರೆ ಹೊಣೆ ಯಾರು ಎಂದು ಪ್ರಶ್ನಿಸಿದರು. ಕೂಡಲೇ ಜಿಲ್ಲಾ ಆರೋಗ್ಯಾಧಿಕಾರಿಗಳು ತನಿಖೆ ನಡೆಸಿ ಆಸ್ಪತ್ರೆಯ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಇಲ್ಲದೆ ಹೋದರೆ ಲೋಕಾಯುಕ್ತರು ಸೇರಿದಂತೆ ಕಾನೂನಾತ್ಮಕ ಹೋರಾಟ ಮಾಡುವುದಾಗಿ ಹೇಳಿದರು. ನಮ್ಮ ಆಶಾಪುರದ ಅತಿಥಿ ದೀಪಾ ಹನುಮಸಾಗರ್ ಹಾಸ್ಪಿಟಲ್ ಇದೆಯಲ್ಲ, IR ಸೆಂಟರ್, ಅದ್ರ ಬಗ್ಗೆ ಕಂಪ್ಲೇಂಟ್ ಇತ್ತು ಸರ್. ನಾನು DHO ಸರ್, ಡಿಸ್ಟ್ರಿಕ್ಟ್ ಹೆಲ್ತ್ ಆಫೀಸರ್ ಒಂದು ಕಂಪ್ಲೇಂಟ್ ಕೊಟ್ಟಿದ್ದೆ ಸರ್. ಕಂಪ್ಲೇಂಟ್ ಡೇಟ್ ಬಂದುಬಿಟ್ಟು 26/12/2025 ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಆ ಹಾಸ್ಪಿಟಲಲ್ಲಿ ಅವ್ರ ಹತ್ರ ದಾಖಲಾತಿ ಏನಿದಾವ ಏನಿಲ್ಲ ಅಂತ ಎಂಕ್ವೈರಿ ಮಾಡಿ ಅಂತ ಹೇಳಿದ್ದೆ. ನಾನು ನನ್ನ ಮಿಸ್ಸಸ್ಸಿಗೆ ತೋರಿಸೋಕೆ ಹೋಗಿದ್ದೆ. ನನ್ನ ಮಿಸ್ಸಸ್ ರಜೆ ಬೇಕು. ಮಿಸ್ಸಸ್ಸಿಗೆ ತೋರ್ಸೋಕೆ ಹೋದಾಗ ಸ್ಕ್ಯಾನಿಂಗ್ ಮಾಡಿದ್ರು, ಬ್ಲಡ್ ರಿಪೋರ್ಟ್ ಮಾಡಿದ್ರು. ಆ ರಿಪೋರ್ಟನ್ನು ತಪ್ಪಾಗಿ ಬಂದಿದೆ. ಬ್ಲಡ್ ರಿಪೋರ್ಟ್ ಸ್ಕ್ಯಾನಿಂಗ್ ತಪ್ಪಾಗಿದೆ. ಹೈ ಶುಗರ್ ಇದೆ, ಅದು ಇದೆ ಅಂತ ಹೇಳಿದ್ರು.
ನಾವು ಬೇರೆ ರಿಪೋರ್ಟಲ್ಲಿ ಐಶ್ಯೂ ಇಲ್ಲ ಅಂತ ಹೆಂಗೆ ಬರ್ತದೆ? ಐ ಶುಗರ್ ಇದೆ, ಅದು ಇದೆ, ಇದು ಇದೆ ಅಂತ ಅದಕ್ಕೆ ಏನೋ ಸುಳ್ಳು ಮಾಹಿತಿ ಕೊಟ್ಟು ನಾನು ಬೇರೆ ಹತ್ರ ಸ್ಕ್ಯಾನಿಂಗ್ ಮಾಡಿದ್ರೆ ಹೋಗಿ ಕ್ಲಿಯರ್ ಆಗಿ ಅದಾದ ನಂತರ ಆರ್ ಟಿ ಐ ಮುಖಾಂತರ ಡಾಕ್ಯುಮೆಂಟ್ ತೊಗೊಂಡಿದ್ದೀವಿ ಹೆಲ್ತ್ ಆಫೀಸಿಂದ. ಆರ್ ಟಿ ಐಯಿಂದ ಡಾಕ್ಯುಮೆಂಟ್ ತೊಗೊಂಡ್ರೆ ಅವರು 3 ಡಾಕ್ಯುಮೆಂಟ್ನಾಗ 2021 ಅಲ್ಲಿ 3 ಡಾಕ್ಯುಮೆಂಟ್ ಏನಂದ್ರೆ ಒಂದು ಬಿಲ್ಡಿಂಗ್ ಡಾಕ್ಯುಮೆಂಟ್ ಇದೆ, ಮ್ಯಾಪ್ ಇದೆ, 3 ಡಾಕ್ಟರ್ ಹೆಸರಿದೆ, 3 ಡಾಕ್ಟರ್ ಹೆಸರು ಆರ್ ಟಿ ಐದಾಗ ತೊಗೊಂಡಿದ್ದೆ. ನಾನು 2026-25 ಕಂಪ್ಲೇಂಟ್ ಕೊಟ್ಟಾಗ ಇವರು 1 ತಿಂಗಳಾದ ನಂತರ ಎನ್ಕ್ವೈರಿ ರಿಪೋರ್ಟ್ ಕೊಟ್ಟಿದ್ದಾರಂತೆ. ಏನಂತ ಕೊಟ್ಟಿದ್ದಾರಂದರೆ ಡಾಕ್ಟರ್ ಸೈನೇ ಇಲ್ಲ, ಡಾಕ್ಟರ್ ಸೈನೇ ಇಲ್ಲ, ಏನೂ ಇಲ್ಲ ಅವ್ರ ಹತ್ರ. ಹಾಗೆ ಟೆಕ್ನಿಷಿಯನ್ ಮೇಲೆ ರಿಪೋರ್ಟ್ ಇಶ್ಯೂ ಮಾಡ್ತಾರೆ. ನನಗೆ ಅನುಮಾನ ಬಂದುಬಿಟ್ಟು ತಾಲೂಕು ಆಫೀಸರ್ ಕಂಪ್ಲೇಂಟ್ ಕೊಟ್ಟ ನಂತರ 1 ತಿಂಗಳಾದ ನಂತರ ಅವರು ಏನಿಲ್ಲ ಅಂತ ಬರೆದು ಕೊಟ್ಟಾರೆ. ಅವ್ರ ಹತ್ರ ದಾಖಲಾತಿ ಏನೂ ಇಲ್ಲ. ಅವರು ಒಂದು ಸೆಕೆಂಡ್ನೇ ಮಾತೇನಂದರೆ ಅವ್ರ ಹತ್ರ ಫೈರ್ನೂ ಇಲ್ಲ. ನೀವು ಏನು ಕೇಳಿದ್ರೆ ಅವ್ರು ಏನು ಇಲ್ಲ, ನಾವು ಅವ್ರ ಹತ್ರ ಅವರು ಡಾಕ್ಟರ್ಸ್ ಏನು ಇದಾರಲ್ಲ, ಎಷ್ಟು ಜನ ಇದ್ದಾರೆ ಡಾಕ್ಟರ್ಸು, ಕ್ವಾಲಿಫೈಡ್ ಡಾಕ್ಟರ್ ಎಷ್ಟು ಜನ ಇದ್ದಾರೆ, ರೆಡಾಲಜಿಸ್ಟ್ ಇದ್ದಾರಿಲ್ಲ, ಎಂಬ್ರಾಲಜಿಸ್ಟ್ ಇದ್ದಾರಿಲ್ಲ, ರೆಡಾಲಜಿಸ್ಟ್ ಇದ್ದಾರಿಲ್ಲ, ಅವ್ರು ಹಂಗೆ ರಿಪೋರ್ಟ್ ಮಾಡ್ತಾ ಇದ್ದಾರೆ. 2018 ಹಾಸ್ಪಿಟಲ್ ಮೇಲೆ ನಾನು 2025 ಕಂಪ್ಲೇಂಟ್ ಕೊಟ್ಟರೆ 6 ತಿಂಗಳಾದ್ಮೇಲೆ ನನಗೆ ರಿನ್ಯೂವಲ್ ಡಾಕ್ಯುಮೆಂಟ್ ಕೊಡ್ತಾರೆ. ಯಾರು ಡಿಸ್ಟ್ರಿಕ್ಟ್ ಆಫೀಸರ್. ಅಲ್ಲ ಈಗ ಏನಾಗ್ಯದ, ಈಗ ಅದಕ್ಕೆ ಬಂದಿಲ್ಲ ಅದು ಹೇಳ್ರಿ. ಏನಿಲ್ಲ, ಆ ಹಾಸ್ಪಿಟಲ್ ಇಲ್ಲಿಗಲ್ ಆಗಿ ನಡೀತಾ ಇದೆ. ಯಾವಾಗಿಂದ 2001 5ವರೆಗೆ ನಮಗೆ ಮಾಹಿತಿ ಬಂದಿಲ್ಲ. 18 ಚಾಲೂ ಆಗಿದೆ ಹಾಸ್ಪಿಟಲು. ಅದರೊಳಗೆ ಎಂಬ್ರಾಲಜಿಸ್ಟ್ ಇಲ್ಲ, ರೆಡಾಲಜಿಸ್ಟ್ ಇಲ್ಲ, ಈ ಡಾಕ್ಟರ್ಗಳು ಯಾರು ಇಲ್ಲ. ಅವ್ರು ಆಲ್ರೆಡಿ PHO ಅವರು ಬಂದು ಕೊಟ್ಟಿದ್ದಾರೆ, ನನ್ನ ಹತ್ರ ಡಾಕ್ಯುಮೆಂಟ್ ಇದಾವೆ. ಮಂಗಳವಾರಪೇಟೆ ನಿವಾಸಿ ಉಮೇಶ್ ಮಾತನಾಡಿ, IVF ಮಾಡುವುದಾಗಿ 2.5 ಲಕ್ಷ ರೂಪಾಯಿ ಹಣ ಪಡೆಯಲಾಗಿದೆ, ಆದರೂ ಮಕ್ಕಳಾಗಿಲ್ಲ. ಇದೇ ರೀತಿ ಅನೇಕ ಜನರಿಂದ ಹಣ ವಸೂಲಿ ಮಾಡಲಾಗಿದೆ. ಮಕ್ಕಳಾಗದೇ ಇರುವವರ ಹಣ ವಸೂಲಿ ಮಾಡಿ ಮೋಸ ಮಾಡಲಾಗುತ್ತಿದೆ. ಹಣ ಕಟ್ಟಿದ ರಸೀದಿಗಳಿವೆ. ಡಾಕ್ಟರ್ ದೀಪಾ ಹನುಮಸಾಗರ್ ಇವರು ಜನರನ್ನು ದಾರಿ ತಪ್ಪಿಸಿ ಮೋಸ ಮಾಡುತ್ತಿದ್ದು, ಬೇರೆಯವರು ವಂಚನೆಗೆ ಒಳಗಾಗಬಾರದು ಎಂದು ಮನವಿ ಮಾಡಿದರು. ಕೂಡಲೇ ಹಣ ಮರಳಿಸಬೇಕು ಎಂದು ಒತ್ತಾಯಿಸಿದರು. ಅತಿಥಿ ಹೋಟ್ಲ ಅಂತ ಹಾಸ್ಪಿಟಲ್ ನಮ್ಮ ಮಿಸಸ್ಗೆ IAS ತೋರ್ಸಕ್ಕೆ ಹೋಗಿದ್ವಿ ಸರ್. ಅವ್ರು ಆಲ್ರೆಡಿ 1,70,000 ಕೇಳ್ತಾರೆ, ಅದು ಕೊಟ್ಟಿವಿ. ಆಮೇಲೆ 1 ಲಕ್ಷ ಕೊಟ್ಟಿವಿ, ಆಮೇಲೆ 1.5 ಕೊಟ್ಟಿವಿ ಸರ್. 2.5 ತಂದು ಹೋಗಿ ಸರ್. IVF ಗ್ಯಾರಂಟಿ ಮಾಡ್ತೀವಿ ಅಂತ ಹೇಳಿದ್ರು. ಗ್ಯಾರಂಟಿ ಮಾಡ್ತೀವಿ ಮೇಡಮ್, ಗ್ಯಾರಂಟಿ ಮಾಡ್ತೀವಿ ಅಂತ ಹೇಳಿ. ಆಮೇಲೆ ಅದು ನೆಕ್ಸ್ಟ್ ಏನಾಗುತ್ತೆ ಸರ್, ಎಲ್ಲ ದೇವ್ರು ಬಿಟ್ಟಿದ್ದು ಮತ್ತು ಇನ್ನೊಂದು 70,000 ಕೊಟ್ಟರೆ ನಾವು ಭೂಮಿ ಖಾತೆ ಮಾಡ್ತೀವಿ ಅಂತ ಹೇಳಿ. ಆದರೆ ಏನಾಗಿಲ್ಲ ಸರ್. ಫಸ್ಟ್ 2.5 ಲಕ್ಷ ನಾವು ಅಮೌಂಟ್ ಕೊಟ್ಟಿದ್ವಿ. ಅಮೌಂಟು ಜಗ್ಗಿದ್ದಾರೆ ಸರ್. ಏನಂತ ನಮಗೆ ಶಿಫ್ಟ್ ಮಾಡಿ ನೀವು ಬರ್ರಿ, ನಾವು ಬರ್ರಿ ಅಂತ ಹೇಳಿ ಹೇಳುತ್ತೆ ಸರ್. ನಮ್ಗೆ ಅಮೌಂಟ್ ಹೋಗಿದ್ದು ಹೋಗಿ ಸರ್. ಅಮೌಂಟ್ ಜಗ್ಗಿ ಚಲೋ ಹೇಳ್ತಾರೆ ಸರ್. 5 ನಿಮಿಷ ಹಿಂಗಾಗ್ತದೆ ಕಂಪನಿಯಲ್ಲಿ ಮಕ್ಕಳ ಹತ್ತಾರ ಹೋಗಾತಾರೆ ಅಂತ 50 ಏನೇನೋ ಸುಳ್ಳುಗಳು ಹೇಳ್ತಾರೆ. ಟೋಟಲ್ ಎಷ್ಟು ಬಿಟ್ಟಿರಿ? 2.5 ಲಕ್ಷ ಕೊಟ್ಟಿವಿ ಸರ್. ಎಲ್ಲ ದಿವಸ ಎಲ್ಲ ನಮ್ಮಂತ ಜಗ್ಗಿ ಸರ್. ಬರೀ ಅಂತ ಹೇಳಿ ಯಾರು ಬರೋಕ್ಕೆ ಆಗಲ್ಲ ಸರ್. ಬರೀ ಅಂತ ಹೇಳಿ ಯಾರು ಬಂದಿರ್ತಾರೆ, ನಾನು ಒಬ್ಬರು ಬಂದಿದ್ದೀನಿ, ಭಾಳ ಮೋಸ ಐತೆ ಸರ್. ಕೊಟ್ಟಿದ್ದು ಪೊಲೀಸ್ ಕೊಟ್ಟು ಮನೆ ಸರ್ ಡಾಕ್ಯುಮೆಂಟ್. ಕೆರೆ ಕಟ್ಟೆಗಳ ಸಂರಕ್ಷಣೆ ಹಾಗೂ ಅಂತರ್ಜಲ ವೃದ್ಧಿಗೆ ವೈಜ್ಞಾನಿಕ ಯೋಜನೆಗಳ ಮೂಲಕ ನೀರಭಾವಿ ಕುಂಟೆ ಮತ್ತು ಯಲ್ಲಮ್ಮ ಕೆರೆಗಳ ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಲಾಗಿದ್ದು, ಅಧಿಕಾರಿಗಳು ಗುಣಮಟ್ಟ ಹಾಗೂ ತ್ವರಿತಗತಿಯಲ್ಲಿ ಕಾಮಗಾರಿಗಳನ್ನು ಪೂರ್ಣಗೊಳಿಸಬೇಕು ಎಂದು ವಿಧಾನ ಪರಿಷತ್ ಸದಸ್ಯ ಸಚಿವ NS ಬೋಸರಾಜು ಹೇಳಿದರು. ನಗರದ ನೀರಭಾವಿ ಕುಂಟೆ ಮತ್ತು ಯಲ್ಲಮ್ಮ ಕೆರೆ ಅಭಿವೃದ್ಧಿ ಕಾಮಗಾರಿ ಹಾಗೂ ತ್ಯಾಜ್ಯ ನೀರು ವಿಲೇವಾರಿ ಚರಂಡಿ ಕಾಮಗಾರಿ ಸ್ಥಳಕ್ಕೆ ಸಂಸದ G. ಕುಮಾರ್ ನಾಯಕ್, ಮಾಜಿ ಶಾಸಕ A. ಪಾಪಾರೆಡ್ಡಿ ಹಾಗೂ ಅಧಿಕಾರಿಗಳೊಂದಿಗೆ ಭೇಟಿ ನೀಡಿ ಕಾಮಗಾರಿಗಳ ಪ್ರಗತಿ ಪರಿಶೀಲಿಸಿದ ಅವರು, ಸಾರ್ವಜನಿಕರು ಕೆರೆಗಳಿಗೆ ಯಾವುದೇ ರೀತಿಯ ತ್ಯಾಜ್ಯ ಹಾಕದೆ ಸ್ವಚ್ಛತೆ ಕಾಪಾಡಲು ಸಹಕರಿಸಬೇಕು ಎಂದು ಮನವಿ ಮಾಡಿದರು.
ಪುರಾತನ ಕಾಲದಿಂದಲೂ ಜನರು ಕೆರೆ ಕಟ್ಟೆಗಳ ನೀರಿನ ಮೇಲೆ ಅವಲಂಬಿತರಾಗಿದ್ದು ಅನೇಕ ಜಲಚರಗಳು ಹಾಗೂ ಪಕ್ಷಿಗಳಿಗೂ ಅವು ಆಶ್ರಯ ತಾಣಗಳಾಗಿವೆ. ಅಂತರ್ಜಲ ಮಟ್ಟ ಹೆಚ್ಚಿಸುವ ಉದ್ದೇಶದಿಂದ ರಾಜ್ಯ ಸರ್ಕಾರ ಕೆರೆಗಳ ಪುನಶ್ಚೇತನಕ್ಕೆ ಆದ್ಯತೆ ನೀಡಿದ್ದು ಕಾಮಗಾರಿಗಳನ್ನು ವೈಜ್ಞಾನಿಕ ರೀತಿಯಲ್ಲಿ ರೂಪಿಸಲಾಗಿದೆ ಎಂದು ಹೇಳಿದರು. ಕೆರೆಗಳ ಅಭಿವೃದ್ಧಿ ಕಾಮಗಾರಿಗಳನ್ನು ಗುಣಮಟ್ಟದಿಂದ ನಿರ್ವಹಿಸುವುದರ ಜೊತೆಗೆ ಕೆರೆ ಪ್ರದೇಶದಲ್ಲಿ ಒತ್ತುವರಿ ಆಗದಂತೆ ಗಡಿ ಭಾಗದಲ್ಲಿ ಫೆನ್ಸಿಂಗ್ ಅಳವಡಿಸಲು ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಎ ಪಾಪಾರೆಡ್ಡಿ, ಕಾಂಗ್ರೆಸ್ ಮುಖಂಡರಾದ ಕೆ ಶಾಂತಪ್ಪ, ಜಯವಂತರಾವ್ ಪತಂಗೆ, ಲಕ್ಷ್ಮೀ ರೆಡ್ಡಿ, ಶೇಖರ್ ರೆಡ್ಡಿ, ಜಿ ಶಿವಮೂರ್ತಿ, ಅಮರೇಗೌಡ ಹಂಚಿನಾಳ, ಬಸವರಾಜ್ ಪಾಟೀಲ್, ನರಸಿಂಹಲು ಮಾಡಗಿರಿ, ಗೋವಿಂದ ರೆಡ್ಡಿ, ಮುನಿಸ್ವಾಮಿ, ಸುಭಾಷ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆ, ಕಾಂಗ್ರೆಸ್ನಿಂದ ತರಬೇತಿ. ಪಶ್ಚಿಮ ಬಂಗಾಳದಲ್ಲಿ ಅರ್ಹರನ್ನು ಮತದಾರರ ಪಟ್ಟಿಯಿಂದ ತೆಗೆದುಹಾಕಿದ ಅನಾಹುತ, ಎಚ್ಚರಿಕೆಯಿಂದ ನಿಗಾ ವಹಿಸಿ ಜಿ ಕುಮಾರ್ ನಾಯಕ್. ಸಿಂಧನೂರಿಗೆ ಜಿಲ್ಲಾಧಿಕಾರಿ ದಿಢೀರ್ ಭೇಟಿ, ಬೆಚ್ಚಿಬಿದ್ದ ಅಧಿಕಾರಿಗಳು, ಲೋಪ ಕಂಡು ಬಂದರೆ ಕ್ರಮ ಭೂವಿತ. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಜೂನ್ 14ರಿಂದ 21ರವರೆಗೆ ಉಚಿತ ಪತಂಜಲಿ ಯೋಗ ಶಿಬಿರ, ವಿಠೋಬಾರಾವ್. ಆದಿತ್ಯ ಆಸ್ಪತ್ರೆಯಲ್ಲಿ ತಜ್ಞ ವೈದ್ಯರಿಲ್ಲದೆ ಟೆಕ್ನಿಷಿಯನ್ನಿಂದ ವರದಿ, ಕ್ರಮಕ್ಕೆ ಅಬ್ದುಲ್ ಶಾಲಂ ಆಗ್ರಹ. ಮತ್ತು ನೀರಭಾವಿ ಕುಂಟ ಯಲ್ಲಮ್ಮ ಕೆರೆ ಅಭಿವೃದ್ಧಿ ಕಾಮಗಾರಿ ವೀಕ್ಷಿಸಿದ ಮಾಜಿ ಸಚಿವ ಎನ್ಎಸ್ ಬೋಸ್ರಾಜ್. ಇದಿಷ್ಟೇ ಇವತ್ತಿನ ಸುದ್ದಿಗಳು. ಪ್ರಮುಖ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಮೆಘಾ ನ್ಯೂಸ್.